हेलो स्टूडेंट्स, आज एक नया पाठ को शुरू करेंगे। उस पाठ का नाम है समझदार राजू, अंदरे बुद्धिवंत राजू। इस पाठ से बच्चे जानकारी प्राप्त कर सकते हैं कि मुसीबत के समय घबराना नहीं चाहिए और हिम्मत से काम लेना चाहिए। ಈ ಪಾಠದಿಂದ ಮಕ್ಕಳು ಏನು ತಿಳ್ಕೊಬೋದು ಅಂತಂದರೆ, ಮುಸೀಬತ್ ಅಂದರೆ ಏನೇ ಒಂದು ಪ್ರಾಬ್ಲಮ್ ಬಂತು, ಸಡನ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬಂತು ಅಂಥ ಟೈಮಲ್ಲಿ ಭಯ ಪಡಬಾರ್ದು. और हिम्मत से काम लेना चाहिए. ಧೈರ್ಯದಿಂದ ಆ ಪ್ರಾಬ್ಲಮ್ಮನ್ನು ನಾವು ಫೇಸ್ ಮಾಡಬೇಕು. ಏನೋ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ನಾವು ಭಯಪಟ್ಟರೆ ಸೊಲ್ಯೂಷನ್ ಸಿಗಲ್ಲ. ಹಾಗಾಗಿ ಧೈರ್ಯದಿಂದ ನಾವು ಆ ಪ್ರಾಬ್ಲಮನ್ನು ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪಾಠ ಇದೆ. ಯಾವ ರೀತಿ ನೋಡೋಣ ಬನ್ನಿ. राजू कक्षा 4 में पढ़ता था। वह बड़ा समझदार और बहादुर बच्चा था। उसके खेत के पास से रेल की पटरी गुजरती थी। एक दिन वह अपने खेत से घर लौट रहा था, तभी उसकी नज़र एक टूटी हुई रेल की पटरी पर पड़ी। राजू घबरा गया और इधर उधर देखने लगा ताकि वह किसी को इसके विषय में बता सके, लेकिन उसे आसपास कोई व्यक्ति नहीं दिखाई दिया। तभी उसे दूर से आती रेलगाड़ी दिखाई दी। वह चिंता में पड़ गया. ನೋಡಿ, ರಾಜು ಯಾರು? ಒಬ್ಬ ಬುದ್ಧಿವಂತ ಬಾಲಕ. ಇವನು ಯಾವ ಕ್ಲಾಸಲ್ಲಿ ಓದ್ತಿದ್ದ ಅಂದರೆ, ರಾಜು ಕಕ್ಷಾ 4 ಮೇ ಪಡ್ತಾತ ಅಂದರೆ ಅವನು 4th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದ. ಬಡ ಸಮಜ್ದಾರ್ और ಬಹದ್ದೂರ್ ಬಚಾತ, ಅವನು ತುಂಬ ತಿಳುವಳಿಕೆ ಇರೋಂಥ ಬುದ್ಧಿವಂತ ಮತ್ತು ಬಹದ್ದೂರ್ ಧೈರ್ಯಶಾಲಿಯಾದಂತಹ ಹುಡುಗ ಆಗಿದ್ದ. उसके खेत के पास से रेल की पटरी गुजरती थी. ಅವನು ಖೇತ್ ಅಂದರೆ ತೋಟ, ಫಾರ್ಮ್. ಅವರ ತೋಟ ಇರೋ ಹತ್ರ ಏನಿತ್ತು, ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲೇ ಪಕ್ಕದಲ್ಲೇ ಇತ್ತು. ಒಂದು ರೈಲ್ ಗಾಡಿ ಯಾವಾಗಲೂ ಹೋಗ್ತಾ ಇತ್ತು ಅವ್ರ ತೋಟದ ಪಕ್ಕದಲ್ಲೇ. ಸೊ एक दिन वह अपने खेत से घर लौट रहा था. एक दिन वह अपने खेत से घर लौट रहा था ಅಂದರೆ ಅವನು ತೋಟದ ಹತ್ರ ಹೋಗಿರ್ತಾನೆ. ಸೊ ತೋಟದಿಂದ ಮನೆ ಹತ್ರ ಹೋಗ್ತಾ ಇರ್ತಾನೆ ಒಂದಿನ. तभी उसकी नज़र एक टूटी हुई रेल की पटरी पर पड़ी. ಅದೇ ಸಮಯದಲ್ಲಿ ಏನಾಗುತ್ತೆ, ಉಸ್ಕಿ ನಜರ್ ಅಂದರೆ ಅವನ ದೃಷ್ಟಿ ಎಲ್ಲಿ ಬೀಳುತ್ತೆ? ಟೂಟಿ ಹುಯಿ ರೈಲ್ ಕಿ ಪಟರಿ ಪರ್ ಪಡಿ. ರೈಲ್ವೆ ಟ್ರ್ಯಾಕನ್ನು ನೀವು ನೋಡಿರ್ತೀರ ಅಲ್ವಾ? ಒಂದಕ್ಕೊಂದು ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಜೋಡಿಸ್ತಿರ್ತಾರೆ ಟ್ರ್ಯಾಕನ್ನು. ಸೊ ಆ ಟ್ರ್ಯಾಕ್ ಏನಾಗಿರುತ್ತೆ, ಒಂದು ಕಡೆ ಮುರಿದು ಹೋಗಿರುತ್ತೆ. ಟೂಟಿ ಹುಯಿ ರೈಲ್ ಕಿ ಪಟರಿ ಪರ್ ಪಡಿ. ಆ ಮುರಿದೋಗಿರುವಂತಹ ರೈಲ್ವೆ ಟ್ರ್ಯಾಕ್ ಮೇಲೆ ಅವನ ಕಣ್ಣು ಬಿತ್ತು. ರಾಜು ಘಬರಾ ಗಯ, ಅವನಿಗೆ ಭಯ ಆಗೋಯ್ತು. ಸೊ ಯಾಕೆ? ರೈಲ್ ಗಾಡಿ ಆ ಕಡೆ ಏನಾದರೂ ಬಂದರೆ ಆಕ್ಸಿಡೆಂಟ್ ಆಗೋದಂತೂ ಗ್ಯಾರಂಟಿ. ಸ್ವಲ್ಪ ಟ್ರ್ಯಾಕ್ ಮುರಿದೋಗಿ ಅಥವಾ ಆ ಕಡೆ ಈ ಕಡೆ ಹೋಗಿದ್ರೂ ಆ ರೈಲ್ ಬರಬೇಕಾದ್ರೆ ಅದಕ್ಕೆ ರೂಟ್ ಸಿಗೋದಿಲ್ಲ, ಆವಾಗ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಅವನಿಗೆ ಭಯ ಆಗುತ್ತೆ. ಸೊ ಇದರ್ ಉದರ್ ದೇಖ್ನೆ ಲಗ, ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡ್ತಾನೆ. ತಾಕಿ ವ ಕಿಸಿ ಕೋ ಇಸ್ಕೆ ವಿಷಯ ಮೇ ಬತಾ ಸಕೆ. ಯಾಕೆ ಆ ಕಡೆ ಈ ಕಡೆ ನೋಡ್ತಾನೆ ಅಂದರೆ, ಈ ವಿಷಯವನ್ನು ಯಾರಿಗಾದ್ರೂ ಹೇಳಬೇಕು ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೆ. ನೋಡಿ, ಇದರ್ ಉದರ್ ಅನ್ನೋಂಥದ್ದು ಆಪೋಸಿಟ್ ವರ್ಡ್, ಗೊತ್ತಾಯ್ತಲ್ವಾ? ಲೇಕಿನ್ ಉಸೆ ಆಸ್ಪಾಸ್ ಕೋಯಿ ವ್ಯಕ್ತಿ ನಹಿ ದಿಖಾಯಿ ದಿಯಾ. ಆದರೆ ಅವನಿಗೆ ಎಲ್ಲೂ ಆ ಕಡೆ ಸುತ್ತಮುತ್ತ, ಆಸ್ಪಾಸ್ ಅಂದರೆ ಸುತ್ತಮುತ್ತಲೂ ಯಾವ ವ್ಯಕ್ತಿನೂ ಕಾಣಿಸೋದಿಲ್ಲ. ತಬಿ ಉಸೆ ದೂರ್ ಸೆ ಆತಿ ರೈಲ್ ಗಾಡಿ ದಿಕ್ಕಾಯಿ ದಿ. ಆ ಅಂದರೆ ಮುರಿದೋಗಿರೋಂತಹ ಟ್ರ್ಯಾಕ್ ಬಗ್ಗೆ ಹೇಳಬೇಕು ಅಂದರೆ ಅಲ್ಲಿ ಸುತ್ತಲೂ ಯಾವುದೇ ವ್ಯಕ್ತಿ ಇರೋದಿಲ್ಲ. ಸರಿ ಅಂತ ಅವನು ಹುಡ್ಕಾಡ್ತಾನೆ ಇರ್ತಾನೆ, ಯಾರಾದರೂ ಇದ್ದಾರಾ ಅಂತ. ಆದರೆ ಅದೇ ಸಮಯಕ್ಕೆ ಏನಾಯಿತು, ಅವನು ದೂರದಿಂದ ಒಂದು ರೈಲ್ ಗಾಡಿ ಅದೇ ಕಡೆಗೆ ಬರ್ತಾ ಇರೋದು ಕಾಣಿಸ್ತು. ವಾ ಚಿಂತಾ ಮೇ ಪಡ್ ಗಯ,
ಅವನಿಗೆ ಚಿಂತೆ ಆಗೋಕ್ಕೆ ಶುರುವಾಯಿತು. ಅಂದರೆ ಏನಪ್ಪ ಮಾಡೋದು, ಈ ವಿಚಾರವನ್ನು ಹೇಳ್ಬೇಕಲ್ವ ನಾನು, ಹೇಗೆ ಹೇಳೋದು ಅನ್ನೋ ಚಿಂತೆ ಶುರುವಾಯಿತು. अगर वह गाड़ी रोकी नहीं गई तो अनेक लोगों की जानें चली जाएगी. ಗಾಡಿ ಧೀರೆ ಧೀರೆ ಉಸಿ और बढ़ती चली आ रही थी. ನೋಡಿ, ಈ ವಿಚಾರವೇನಾದರೂ ಆ ರೈಲು ಓಡಿಸ್ತಾನಲ್ವ ಡ್ರೈವರ್, ಅವನಿಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ, ಅಗರ್ ವ ಗಾಡಿ ರೋಕಿ ನಹಿ ಗಯಿತೋ, ಅದನ್ನು ನಿಲ್ಲಿಸಲಿಲ್ಲ ಅಂತಂದರೆ, ಅನೇಕ ಲೋಗೋಂಕಿ ಜಾನೆ ಚಲಿ ಜಾಯೇಗಾ, ಆ ಟ್ರೈನಲ್ಲಿರೋ ಅಂತಹ ಹಲವಾರು ಜನರ ಪ್ರಾಣ ಏನಾಗುತ್ತೆ, ಹೊರಟೋಗುತ್ತೆ. ಗಾಡಿ ಧೀರೆ ಧೀರೆ ಉಸಿ और बढ़ती ಚಲಿ ಆ ರಹಿ ಥಿ. ಆದರೆ ಟ್ರೈನ್ ಏನಾಗ್ತಿತ್ತು, ಧೀರೆ ಧೀರೆ ನಿಧಾನವಾಗಿ, ಅಂದರೆ ಟ್ರೈನ್ ಜೋರಾಗೆ ಬರ್ತಾ ಇರುತ್ತೆ, ಸ್ವಲ್ಪ ಸ್ವಲ್ಪನೇ ಮುಂದೆ ಮುಂದೆ ಬರ್ತಾನೆ ಇರುತ್ತೆ. ಏನು ಮಾಡ್ತಾನೆ ಆವಾಗ, ಅಚಾನಕ್ ಉಸ್ಕೋ ಏಕ್ ಉಪಾಯ ಸೂಚಾ, ಸಡನ್ಲಿ ಅವನಿಗೇನಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಅಚಾನಕ್ ಅಂದರೆ ಸಡನ್ಲಿ, ಉಪಾಯ ಅಂದರೆ ಒಂದು ಪರಿಹಾರ, ಏನೋ ಒಂದು ಪರಿಹಾರ, ಅದಕ್ಕೆ ಸೊಲ್ಯೂಷನ್ಗೆ ಅವನಿಗೆ ಸಿಕ್ತು. उसने जल्दी से अपनी लाल कमीज़ उतारी और उसे एक डंडे से बांधकर रेलगाड़ी की तरफ जोर जोर से लहराने लगा. ನೋಡಿ, ಅವನು ಒಂದು ರೆಡ್ ಕಲರ್ ಶರ್ಟನ್ನು ಹಾಕಿರ್ತಾನೆ. उसने जल्दी से अपनी लाल कमीज़ उतारी और उसे एक डंडे से बांधकर रेलगाड़ी की तरफ जोर जोर से लहराने लगा. ಆ ಒಂದು ರೆಡ್ ಶರ್ಟನ್ನು ತೆಗೆದ್ಬಿಟ್ಟು ಏನು ಮಾಡ್ತಾನೆ, ಒಂದು ಕೋಲಿಗೆ ಸುತ್ತಬಿಡ್ತಾನೆ, ಅದನ್ನು ಶರ್ಟನ್ನು ಕಟ್ಬಿಟ್ಟು ರೇಲ್ಗಾಡಿಗೆ ತರಫ್ ಜೋರ್ ಜೋರ್ಸೆ ಲಹರಾನೆ ಲಗ, ರೇಲ್ಗಾಡಿಯಾಗೆ ತೋರಿಸ್ತಾನೆ, ಫ್ಲ್ಯಾಗ್ ರೀತಿ ಮಾಡಿಬಿಟ್ಟು. ಸೊ ಟ್ರೈನ್ಗೆಲ್ಲನೂ ರೆಡ್ ಕಲರ್ ಫ್ಲ್ಯಾಗ್ ತೋರಿಸಿದ್ರೆ ಸ್ಟಾಪ್ ಆಗುತ್ತೆ, ಹಾಗಾಗಿ ಅದನ್ನು ತೋರಿಸ್ತಾನೆ. रेलगाड़ी की ड्राइवर ने उसे लाल कपड़ा लहराते हुए देख लिया. ಆಗೇನು ಮಾಡ್ತಾನೆ ರೈಲ್ ಗಾಡಿ ಡ್ರೈವರು, ಇದೇನಿದು ರೆಡ್ ಕಲರ್ ಬಟ್ಟೆ ಕಾಣಿಸ್ತಿದೆ ಅಲ್ವಾ, ಫ್ಲಾಗ್ ಕಾಣಿಸ್ತಿದೆ ಅಲ್ವಾ ಅನ್ನೋದ್ರ ಬಗ್ಗೆ ಗಮನಿಸ್ತಾನೆ, ನೋಡ್ತಾನೆ. उसे किसी अनजाना खतरे का एहसास हो गया और ಗಾಡಿ रोका दिया. ಆ ಲಾಲ್ ಪಟ್ಟಿ ಅಂದರೆ ರೆಡ್ ಕಲರ್ ಫ್ಲಾಗನ್ನು ನೋಡಿದ ತಕ್ಷಣ ಡ್ರೈವರ್ಗೆ ಅನಿಸುತ್ತೆ, ಉಸೆ ಕಿಸಿ ಅನ್ಜಾನ, ಏನೋ ಒಂದು ಕತ್ರೆ, ಏನೋ ಒಂದು ಅಪಾಯ ಕಾದಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಅವನಿಗೆ ಎಹಸಾಸ್ ಅಂದರೆ ಮನವರಿಕೆ ಆಗುತ್ತೆ. ಸೊ ಅವಾಗ ಏನು ಮಾಡ್ತಾನೆ ಅವನು, ಗಾಡಿ ರೋಕ್ ದಿಯಾ, ಅವಾಗ ಅವನೇನು ಮಾಡ್ತಾನೆ, ಗಾಡಿ ಅಂದರೆ ಟ್ರೈನನ್ನು ನಿಲ್ಲಿಸ್ಬಿಡ್ತಾನೆ. अचानक गाड़ी रुकने से रेलगाड़ी की यात्री इधर उधर देखने लगे. ಸಡನ್ಲಿ ಏನಾಯಿತು, ಆ ಟ್ರೈನನ್ನು ನಿಲ್ಲಿಸಿದ್ದಕ್ಕೆ ಅದರೊಳಗಡೆ ಇರೋವಂತಹ ಯಾತ್ರಿಗಳು ಅಂದರೆ ಪ್ಯಾಸೆಂಜರ್ಸ್ ಜನರು, ಯಾಕೆ ಗಾಡಿ ನಿಲ್ಲಿಸ್ಬಿಟ್ರಲ್ವಾ, ಅದು ಇಂಥ ಪ್ಲೇಸಲ್ಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಅಂದರೆ ಇದರ್ ಉದರ್ ದೇಖನೆ ಲಾಗೆ, ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ. फिर जब उनको पता चला कि एक बच्चे की सूझबूझ से उनकी जान संकट में आने से बची है तो सभी उसे शाबाशी देने लगे. ಸರಿ, ಜನರೆಲ್ಲ ಯಾಕೆ ಇಲ್ಲಿ ನಿಲ್ಲಿಸಿದ್ದಾರೆ ಗಾಡಿ ಅಂದ್ಬಿಟ್ಟು ಆಶ್ಚರ್ಯ ಪಡ್ತಾರೆ, ಮತ್ತು ಆ ಕಡೆ ಈ ಕಡೆ ನೋಡ್ತಾರೆ ಅಲ್ವಾ. ಆವಾಗ ಫಿರ್ ಜಬ್ ಉನ್ಕೋ, ಅವ್ರಿಗೆಲ್ಲ ಏನಾಗುತ್ತೆ, ಪತಾ ಚಲಾಕಿ ಬಚ್ಚೆ, ಆ ಹುಡುಗನ ಸೂಚನೆಯಿಂದ ಅವ್ರಿಗೆಲ್ಲ ಗೊತ್ತಾಯಿತು. ಏನಂತ, ಆ ಹುಡುಗನ ಸೂಚನೆಯಿಂದ ಅವರೆಲ್ಲರ ಜಾನ್ ಸಂಕಟ್ ಮೇ ಆನೆ ಸೆ ಬಚಿ ಹೈ, ಅವರೆಲ್ಲ ಪ್ರಾಣ ಪ್ರಾಬ್ಲಮಲ್ಲಿ ಅಂದರೆ ಪ್ರಾಣ ಉಳಿಸೋದಕ್ಕೆ ಇಷ್ಟೆಲ್ಲ ಮಾಡಿದ್ದು ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಅಯ್ಯೋ, ನಮ್ಮ ಪ್ರಾಣ ಸಂಕಟದಲ್ಲಿ ಬೀಳುತ್ತಲ್ಲ, ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುತ್ತಲ್ಲ ಅನ್ನೋದು, ಸಿಕ್ಕಾಕೊಳ್ಳೋದ್ರಿಂದ ಕಾಪಾಡ್ದ ಇವನು ಅನ್ನೋದ್ರ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ತೋ ಸಬಿ ಉಸೆ ಶಾಬಾಷಿ ದೇನೆ ಲಗೆ, ಆವಾಗ ಎಲ್ಲ ಜನರು ಏನು ಮಾಡ್ತಾರೆ, ಆ ಹುಡುಗನ್ನ ಶಾಬಾಷ್ಗಿರಿ ಕೊಡ್ತಾರೆ, ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದೆ ನೀನು, ವೆರಿ ಗುಡ್ ಅಂತ ಎಲ್ಲರೂ ಅವನಿಗೆ ಬೆನ್ನು ತಟ್ತಾರೆ. बाद में गणतंत्र दिवस के अवसर पर उस बच्चे को
बहादुरी के लिए स्कूल के प्रधानाचार्य द्वारा पुरस्कार दिया गया. ಸೊ ಇದೆಲ್ಲ ಈ ಸುದ್ದಿ ಎಲ್ಲ ಊರಿಗೆಲ್ಲ ಹರಡುತ್ತೆ. ಸೊ ಇವನು ಮಾಡಿರೋ ಅಂಥ ಸಾಧನೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆವಾಗೇನಾಗುತ್ತೆ, ಗಣತಂತ್ರ ದಿವಸ್ ಅಂದರೆ ಗಣರಾಜ್ಯ ದಿವಸ ದಿನ ಏನು ಮಾಡ್ತಾರೆ, ಉಸ್ ಬಚ್ಚೇಕೋ ಬಹದ್ದೂರಿ ಕೇಲಿಯೇ, ಅವನ ಧೈರ್ಯವಾದ ಕೆಲಸದಕ್ಕೋಸ್ಕರ ಅವರ ಸ್ಕೂಲ್ಗೆ ಪ್ರಧಾನಾಚಾರ್ಯ ಅಂದರೆ ಅವರ HM ಸರ್, ಹೆಡ್ ಮಾಸ್ಟರ್ಸ್ ಇರ್ತಾರಲ್ವ, ಅವ್ರ ಕೈಯಿಂದ ಏನು ಕೊಡ್ತಾರೆ, ದ್ವಾರ ಪುರಸ್ಕಾರ ದಿಯಾ ಗಯಾ ಅಂದರೆ ಅವನಿಗೊಂದು ಪ್ರೈಸನ್ನು ಗಿಫ್ಟಾಗಿ ಕೊಡ್ತಾರೆ. ಕೊಟ್ಟು ಅವನನ್ನು ಹೊಗಳಿ ಸನ್ಮಾನಿಸ್ತಾರೆ. ಸೊ ಇದೆಲ್ಲನೂ ಹೇಗೆ ಸಾಧ್ಯ ಆಯಿತು, ಅವನ ಧೈರ್ಯವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ಅಲ್ವಾ. ಸೊ ಇದರಿಂದ ಗೊತ್ತಾಗೋದೇನು, ನೀವೆಲ್ಲರೂ ಧೈರ್ಯಶಾಲಿಗಳಾಗಿ ಯಾವುದೇ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ತಿಳುವಳಿಕೆಯಿಂದ ನಿಭಾಯಿಸಿ. ಗೊತ್ತಾಯ್ತಾ ಮಕ್ಕಳೇ, ನೀವು ಸಹ ರಾಜು ರೀತಿ ಅವಾರ್ಡನ್ನು ಪಡ್ಕೊಳ್ಳಿ. ನಮಸ್ಕಾರ.